ನೋಡಿ, ವಿದ್ಯಾರ್ಥಿಗಳ ಟ್ಯಾಲೆಂಟ್ಗೆ ಟೀಚರ್ಸ್ ಬಹಳ ಸುಸ್ತು ಪಡೆದು ಹೋಗಿದ್ರಂತೆ. ಇದು ಒಳ್ಳೆ ವಿಚಾರಕ್ಕಲ್ಲ. ಅವ್ರ ಟ್ಯಾಲೆಂಟ್ ಪರೀಕ್ಷೆಗೆ ಓದಿಕೊಳ್ಳದೆ ಪಾಸ್ ಆಗಲು ಮೆಗಾ ಪ್ಲಾನ್ ಅನ್ನು ವಿದ್ಯಾರ್ಥಿಗಳು ಮಾಡ್ಕೊಂಡಿದ್ದಾರೆ. ಪರೀಕ್ಷಾ ಹಾಲ್ನ ಗೋಡೆ ಮೇಲೆ ಪರೀಕ್ಷೆ ಉತ್ತರ ಬರಹ ಕಾಪಿ ಮಾಡಲು ಗೋಡೆ ತುಂಬಾ ಬರೆದಿದ್ದಾರೆ ವಿದ್ಯಾರ್ಥಿಗಳು. ಹಲವು ಬಾರಿ ಬಣ್ಣ ಬಳಿದ್ರು ಕೂಡ ಉತ್ತರ ಬರೆಯುವಂತ ಸ್ಟೂಡೆಂಟ್ಸ್ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕಾಪಿ ಐಡೆಡ್. ಸುಣ್ಣ ಬಣ್ಣ ಬಡಿಬಾರ್ದು ಈ ಗೋಡೆಗೆ, ಆಯಿಲ್ ಪಾಯಿಂಟ್ ಹಾಕಬೇಕು. ಒಂದು 8 ಅಡಿ 10 ಅಡಿ ನೋಡಿ ಹಿಂಗೆಲ್ಲ ಬರ್ದಿದ್ದಾರೆ. ಆದರೆ ನನಗನ್ಸುತ್ತೆ ಪಾಪ ಹಿಂಗೆ ಬರ್ದು ಉತ್ತರ ಬಂದ್ಬಿಡ್ಬೋದಲ್ಲ. ಬರ್ದು ಈಗ ಮೇಸ್ಟೇ ನೋಡ್ಬೇಕು ಗೊತ್ತಾ. ಈಗ ನೆಗೆಟಿವಲ್ಲಿ ಪಾಸಿಟಿವ್ ಹುಡ್ಕೋದಂದ್ರೆ ಹಿಂಗೆ, ಹೌದಾ? ನೀವು ಬರೀತೀರಾ, ಇನ್ನೊಂದ್ಸಲ ಬರಿ. ಅಲ್ರಿ, ಆ ಬರ್ದಿರೋನಿಗೆ ಅವನು ಯಾವನು ಗೊತ್ತಾಗಬೇಕು, ಅವನ ತಾಳ್ಮೆ ಮೆಚ್ಚಬೇಕು. ಇಡೀ ಪುಸ್ತಕ ಪ್ರಿಂಟ್ ಮಾಡ್ದಂಗಿದೆ ರೀ. ಅಲ್ಲ, ಈಗ ಈ ಎಕ್ಸಾಮ್ ಟೈಮಲ್ಲಿ ಅಷ್ಟು ದೂರದನ್ನ ಕಾಣತ್ತಾ? ಅಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಏನು ಗೊತ್ತಾ, ಎಕ್ಸಾಮ್ ಟೈಮಲ್ಲಿ ನನಗನ್ಸೋದು, ಎಕ್ಸಾಮ್ ಟೈಮಲ್ಲಿ ಬಿಟ್ಟು ಉಳಿದ ಟೈಮಲ್ಲಿ ಇದನ್ನು ಹಿಂಗೆ ಬಿಡ್ಬೇಕ್ರಿ. ಹೌದು, ಇದನ್ನು ಹಿಂಗೆ ಬಿಡಬೇಕು. ಈಗ ನನಗೆ ಯಾವುದು ಅಂದರೆ ಕಾಪಿ ಹೊಡೆ ತಪ್ಪು, ನನಗೆ ಯಾವುದು ಒಮ್ಮೊಮ್ಮೆ ನೆಗೆಟಿವ್ ಕಾಣಲ್ಲ. ಬರ್ದಿರೋನ ಶ್ರಮ ಎಷ್ಟಿದೆ ರೀ ಅಲ್ಲಿ. ಹೌದು, ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬರ್ದಿದ್ದಾನೆ. ಅವನೊಂದು ಮುಖಾರವಿಂದ ನೋಡ್ಬೇಕಿತ್ತಪ್ಪ. ಆಮೇಲೆ ನನಗೆ ಒಮ್ಮೆ ಅನ್ಸೋದು ಇಂಥದ್ದೆಲ್ಲ ನೋಡುವಾಗ, ತಪ್ಪು ಮತ್ತೊಂದು ಓಕೆ. ನಾನು ಈಗ ಕೆಲವು ಹುಡುಗರು ವೀಲಿಂಗ್ ಮಾಡ್ತಾ ಇರ್ತಾರಲ್ವಾ, ವಿಪರೀತ ವೀಲಿಂಗ್ ಮಾಡ್ತಾ ಇರ್ತಾರೆ. ಹೌದು, ಆ ರೋಡಲ್ಲಿ ಈ ರೋಡಲ್ಲಿ ಎಂಥ ವೀಲಿಂಗ್ ಮಾಡ್ತಾ ಇರ್ತಾರೆ ಅಂತಂದರೆ, ನನಗೆ ಆ ವೀಲಿಂಗನ್ನು ನೋಡೋದು ಅದು ನಿಜವಾಗಿ ಅಪರಾಧ. ವೀಲಿಂಗ್ ಮಾಡೋದು ಮತ್ತೊಬ್ಬರಿಗೆ ತೊಂದರೆ ಆಗತ್ತೆ ಅಂತೇಳಿ. ಅದು ನನಗೆ ಯಾವತ್ತು ಅವರ ನೋಡಿದಾಗ ಅನಿಸೋದು, ಈಗ ಬಾಕ್ಸಿಂಗ್ ಇದೆ, ಮತ್ತೊಂದಿದೆ, ಈ ವೀಲಿಂಗ್ಗಾಗಿನೇ ಒಂದು ಕ್ಲಾಸ್ ಯಾಕೆ ಮಾಡಬಾರ್ದು? ಯಾಕೆಂದರೆ ಅವ್ರಿಗೆ ಹಾಲಿವುಡ್ ಬಾಲಿವುಡಲ್ಲೆಲ್ಲ ಒಳ್ಳೆ ಸ್ಟಂಟ್ ಮಾಸ್ಟರ್ ಆಗಿ ಅವಕಾಶ ಸಿಗ್ಬೋದು ಅವ್ರಿಗೆ ಅಂತ ಅಲ್ವಾ? ಅದಕ್ಕೆ ಒಂದು ಪ್ಲೇಸ್ ಒಂದು ಮಾಡಬೇಕು. ಈಗ ನೀವು ಪ್ರತಿಯೊಂದಕ್ಕೂ ಕಲಿಸ್ತೀರಪ್ಪ. ಈಗ ಬಾಕ್ಸಿಂಗ್ ನನಗೆ ಆ ಲೆಕ್ಕದಲ್ಲಿ ಹೇಳಿದ್ರೆ ಬಾಕ್ಸಿಂಗ್ ನಾನು ತೀವ್ರವಾಗಿ ವಿರೋಧಿಸುವಂಥ ಕ್ರೀಡೆ ಅದು. ಏನು ಮತ್ತೊಬ್ಬನಿಗೆ ಹೊಡೆಯೋದಂದ್ರೆ ಕಿಕ್ ಬಾಕ್ಸಿಂಗ್ ಅಂತಿದೆ, ಹೊಡೆಯೋದು. ಸತ್ತೋಗ್ಬಿಟ್ಟಿದ್ದಾನೆ ಇತ್ತೀಚೆಗೆ ಒಬ್ಬ, ಸತ್ತೋಗ್ಬಿಟ್ಟ. ಅದರ ಮಿಡ್ಲಲ್ಲಿ ಇದು ವೀಲಿಂಗ್ ಮಾಡ್ತಾರೆ, ಅದು ಅವರ ಟ್ಯಾಲೆಂಟ್ ಅಲ್ವಾ? ಹೌದು. ಈಗ ಸಾರ್ವಜನಿಕ ಸ್ಥಳದಲ್ಲಿ ಮಾಡೋದು ತಪ್ಪು. ನಿಮಗೆ ಹಾಲಿವುಡ್ ಬಾಲಿವುಡ್ ಅಂತವ್ರು ಬೇಕಲ್ಲ, ಈ ಪೊಲೀಸ್ ಅವ್ರಿಗೊಂದು ಪ್ರೊಫೆಷನ್ ಅಲ್ವಾ? ಹೌದು, ಪೊಲೀಸ್ ಪರೇಡ್ ಟೈಮಲ್ಲಿ ಅವರೇ ಮಾಡ್ತಾರಲ್ಲ, ಮಾಡ್ತಾರೆ. ಆಮೇಲೆ ಈಗ ಸೈನ್ಯದ್ದು ವಿಮಾನ ಹಿಂಗೆ ತೋರಿಸ್ತಾರೆ. ಯಾವುದು ಸೈನ್ಯದ ವಿಮಾನ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ. ಅವರನ್ನ ರೆಡಿ ಮಾಡಿಬಿಟ್ಟು ಯಾಕೆ ಅಲ್ಲಿಗೆಲ್ಲ ಹಾಕಬಾರ್ದು ಅಂತ ನಾನು ಕೇಳೋದು. ಆಮೇಲೆ ಇಲ್ಲೂ ಕೂಡ ಅಷ್ಟೇ, ಇವರು ಬರ್ದಿದ್ದಾರೆ, ಮತ್ತೊಂದು ಬರ್ದಿದ್ದಾರೆ. ನೀವೆಲ್ಲ ಹಿಂಗೆ ತಗೊಂಡೋಗಿದ್ರಾ? ಇಲ್ಲ. ನೀವಿಷ್ಟು ಬರ್ದಿದ್ರೆ IAS ಪಾಸ್ ಆಗ್ಬಿಡ್ತಿದ್ರಿ. ನಮ್ದೇನೆ ಎಲ್ಲ ಸಣ್ಣದಲ್ವಾ, ಇಟ್ಟಿಟ್ಟೆ. ಇಷ್ಟು ಸಣ್ಣದು. ಎಷ್ಟು ಸಣ್ಣದು? ಓಕೆ. ಬಟ್ ಏನಿವೆ, ಈ ಥರ ಮಾಡೋದು ತಪ್ಪು. ಆದರೆ ಅವನನ್ನು ಗುರುತಿಸ್ಬೇಕ್ರಿ. ಹಿಂಗೆಲ್ಲ ಬರ್ದಿದ್ದಾನೆ, ಒಳ್ಳೆ ಪ್ರಿಂಟ್ ಹೊಡೆದಂಗಿದೆಯಲ್ರಿ. ಅವನು ಏನೋ ಒಂದು ಸಾಮಾನು ಮಾತ್ರ, ಅವನೊಂದು ಭಯಂಕರ ಟ್ಯಾಲೆಂಟ್. ಓಕೆ, ಏನೇಹೋ ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಸುಪ್ರೀಂ ಭಯ, ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಟ್ಟೆ ಹರ್ಕೊಂಡು ಓಡಾಡ್ತಾ ಇದ್ರು ಯಾರು, ಅನ್ವರ್ ಮಾಣಿಪಾಡಿ. ಇವ್ರ ಅಂಗೀಕಾರ ಮಾಡಲೇ ಇಲ್ಲ. ಈ ಆ ಟೈಮಲ್ಲಿ ಅವ್ರದ್ದು ಅಡ್ಜಸ್ಟ್ಮೆಂಟು, ಈಗ ಕಾಂಗ್ರೆಸ್ ಅವ್ರದ್ದು ಅಡ್ಜಸ್ಟ್ಮೆಂಟು. ಅಡ್ಜಸ್ಟ್ಮೆಂಟ್ ಒಳಗೆ ನಡೆದಿದೆ. ಈಗ ಅವ್ರು ಹೇಳಿದ್ರಲ್ಲ, ಯಾರು ನೀವೇನು ಪತಿವ್ರತ ಅಲ್ಲ ಅಂತ ಹೇಳಿ, ಅವರು ಹಂಗೆ ಓಡೋಗಬಾರ್ದು. ಹಿಟ್ ಅಂಡ್ ರನ್ ಮಾಡಿ. ಯಾರು? ಇಬ್ರಾಹಿಂ ಕೂಡ ಹೇಳ್ಬೇಕು, ಯಾವುದು ಪತಿವ್ರತ ಅಲ್ಲ, ಯಾವುದು ಏನು ಜೋಶಿ ಅವ್ರದ್ದಿದೆ ಕೊಡಿ. ಇದೆಲ್ಲವೇನು ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಅಂತ ಕರೀತಾರೆ ಇದನ್ನ. ಟಿವಿ ಮುಂದೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು, ಆಂತರಿಕವಾಗಿ ಬೇರೆನೇ ಇರುತ್ತೆ. ಒಟ್ಟಾರೆ ಜನರನ್ನ ಮಂಗ ಮಾಡೋದು. ಅಂದ್ರೆ ಈ ಆರೆಂಜ್ ತಿಂದಾಗೆ ನೀವು ಮಾರ್ಕೆಟ್ಗೆ ಹೋಗ್ತೀರಲ್ವಾ, ಆರೆಂಜ್ ಏನು ನೋಡಿ ತಗೋತೀರಿ? ಒಂದು ಆರೆಂಜ್ ತಗೊಂಡಾಗ ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ?
ಹೆಂಗೆ ಗೊತ್ತಾಗುತ್ತೆ? ನಂಗೆ ಗೊತ್ತಿಲ್ಲ. ಒಂದು ಆರೆಂಜ್ ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತೀರಿ? ಫ್ರೆಶ್ ಆಗಿರುತ್ತಾ ನೋಡ್ತೀವಿ. ಒಂದು ಕಲರ್ ಎಲ್ಲ ನೋಡ್ತೀರಿ, ಆಯ್ತಾ? ಮನೆಗೆ ಬಂದ ನಂತರ ಯಾವ ಕಲರ್ ನೋಡಿ ನೀವು ತಗೊಂಡಿರ್ತೀರೋ ಆ ಸಿಪ್ಪೆಯನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿರ್ತೀರಿ, ಅಷ್ಟೇ ಇವ್ರ ಕತೆ. ನೆಕ್ಸ್ಟ್, ಈಗ ನಮ್ಮ ಪ್ರಶ್ನೆ, ನೀವು ವಕ್ಫ್ ದಾಖಲೆ ಇಲ್ಲದೆ 1,11,000 ಪ್ರಾಪರ್ಟಿಯನ್ನು ನಿಮ್ದು ಅಂತ ಹೆಂಗೆ ಘೋಷಣೆ ಮಾಡ್ಕೊಂಡ್ರಿ? ಅದಕ್ಕೊಂದು ದಾಖಲೆ ಬೇಕಲ್ವಾ? ಅದಕ್ಕೊಂದು ದಾಖಲೆ ಬೇಕಲ್ವಾ? ಹಾ, ಅಲ್ಲಿ ಡೋಂಗಿತನ ಆಗ್ತಾ ಇದೆ ಅಂತ ಹೇಳಿ. ಇದೆಯಾ ಡೈಲಾಗ್? ಇದೆಯಾ? ಓಕೆ, ಮುಂದಕ್ಕೆ ಹೋಗಿ. ಓಕೆ, ವಿಜಯಪುರದಲ್ಲಿ ಮೊದಲಿಗೆ ವಕ್ಫ್ ಇಷ್ಟು ಎಕರೆಯನ್ನು ಸ್ವಾಧೀನಪಡಿಸ್ಕೊಳ್ತಾ ಇದೆ ಅನ್ನುವಂಥ ಸುದ್ದಿಗಳು ಬಂದಾಗ ಮೊದಲು ನಾವು ಅದನ್ನು ಬ್ರೇಕ್ ಮಾಡಿದ್ವಿ. ನಮ್ಮ ರಂಜಿತ್ ಹಿರಿಯರು ಹೋಗಿ ಅಲ್ಲಿ ಚಿಂದಿ ಚಿತ್ರಾನ್ನ ಮಾಡಕ್ಕೆ ಬಿಟ್ಟಿದ್ರು. ಇನ್ನು ಸಿಲಿಕಾನ್ ಸಿಟಿಯ 3 ಹಳ್ಳಿಗಳ ಮೇಲೆ ಇದೀಗ ವಕ್ಫ್ ಕಂಡು. ನಾವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ಕೊಂಡ್ವಿ ಬೆಂಗಳೂರಿನ 3 ಹಳ್ಳಿಗಳು ಗುಳುಮಾಗಿದೆಯಂತೆ. ಬೆಳ್ಳಹಳ್ಳಿಯಲ್ಲಿ ಇದೆಯಂತೆ 602 ಎಕರೆ ವಕ್ಫ್ ಜಾಗ. ಇಷ್ಟೆಲ್ಲ ಜಾಗ ಇದೆಯಂತೆ. ಈ ಬೆಳ್ಳಹಳ್ಳಿ, ಸಂಪಿಗೆಹಳ್ಳಿ, ಕಣ್ಣೂರು ರಸ್ತೆ, ಹೆಗ್ಡೆ ನಗರ, ನ್ಯೂ ಏರ್ಪೋರ್ಟ್ ಸೇರಿದಂತೆ 602 ಎಕರೆ 29 ಗುಂಟೆ ಭೂಮಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವ ವಿವಾದ. 2013ರಿಂದ ವಕ್ಫ್ ಬೋರ್ಡ್ ವರ್ಸಸ್ ರಾಜ್ಯ ಸರ್ಕಾರದ ವ್ಯಾಜ್ಯ ಇದೆಯಂತೆ. ಇದಕ್ಕಿಂತ ಮೊದಲು KR ಮಾರ್ಕೆಟ್, ಆಮೇಲೆ ಯಾವ ರಸ್ತೆ, ಅವೆನ್ಯೂ ರೋಡ್, ಆಮೇಲೆ ಮೆಜೆಸ್ಟಿಕ್ ಕೆಲವು ಭಾಗ, ಲಾಲ್ಬಾಗ್, ಚಿಕ್ಕಪೇಟೆ, ಆಮೇಲೆ ಬಳೆಪೇಟೆ, ವಿಧಾನಸೌಧ, ಇದೆಲ್ಲ ನಮ್ಮದು ಅಂತ ಹೇಳಿದರು. ಇದು ಒಳ್ಳೆ ಕಥೆ ಆಯ್ತಲ್ಲ. ಇದು ಯಾರು ಹೇಳಬೇಕು ಗೊತ್ತಾಗ್ತಿಲ್ಲ ನಮಗಿದು. ಇದ್ದದೆಲ್ಲ ನಮ್ಮದು ಅಂತ. ಆದರೆ ಒಂದು ಹೇಳ್ತೀನಿ, ಯಾಕಿದು ಇಷ್ಟೊಂದು ಪ್ರಭಾವಶಾಲಿ ಆಗ್ತಾ ಇದೆ ಅಂತಂದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲ ಈ ಬೋರ್ಡ್ಗಳಿಗೆ ಸಿಕ್ಕುವಂಗೆ ವಕ್ಫ್ಗೆ ಸಿಗಬಾರ್ದಾ? ಸಿಗಬೇಕು. ಆದರೆ ರಾತ್ರೋರಾತ್ರಿ ನಿಮ್ಮ ಪಹಣಿ ಚೇಂಜ್ ಆಗತ್ತೆ ಅಂತಂದರೆ ಅದು ಕಳ್ಳತನ ಅಲ್ವಾ? ಹೌದು. ಈಗ ಯಾವುದಾದ್ರೂ ಕೂಡ ಹಿಂಗೆ ಹೋಗಬೇಕು, ಮಾತಾಡಬೇಕು, ಇದು ನಡೀಬೇಕು. ನಂಬರ್ 1. ಎರಡನೇದು, ರಾತ್ರೋರಾತ್ರಿ ಪಹಣಿ ಚೇಂಜ್ ಆಗಿ ನಂಬರ್ ಬೇರೆ ಆಗಿರುತ್ತೆ. ಅದಕ್ಕೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಕೇಳಬೇಕು ಇವರು ವಕ್ಫ್ನವರು, ಏನ್ರಿ ಸಿದ್ದರಾಮಯ್ಯ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ಖಾಲಿ ಮಾಡ್ತೀರಿ? ಏನು ಇದು ವಿಧಾನಸೌಧ? ಯಾಕೆ? ವಕ್ಫ್ದು. ಅದು ಹೆಂಗ್ರಿ ಆಗತ್ತೆ? ನಿಮ್ಮ ಸರ್ಕಾರವೇ ಮಾಡಿದ್ದು 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅಂತ ಹೇಳಿ. ಇಲ್ಲಿ ತಪ್ಪುಗಳ ಯಾವುದು ಗೊತ್ತಾ? ಒಂದು, ಗೊತ್ತಿಲ್ಲದಂಗೆ ರಾತ್ರೋರಾತ್ರಿ ನಿಮ್ಮ ಪಹಣಿ ಚೇಂಜ್ ಆಗಿರೋದು ನಂಬರ್ 1. ಎರಡನೇದಾಗಿ, ನನ್ನ ಜಾಗವನ್ನು ವಕ್ಫ್ ಅವರ ಜಾಗ ಅಂತ ಹೇಳಿದರೆ